ಈ ವಿಡಿಯೋ ಮಾಡುತ್ತಿರುವ ಮುಖ್ಯ ಉದ್ದೇಶ ಏನು ಅಂತಂದರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ 2 ದಿನಗಳ ಕಾಲಾವಕಾಶ ಕೊಟ್ಟಿದ್ದರು, ಎಲ್ಲಿವರೆಗೂ 26 ಮತ್ತು 27. ಆದರೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸು ಮತ್ತು KA ಆ 2 ದಿನಗಳ ಕಾಲಾವಕಾಶವನ್ನು ಇನ್ನೂ 2 ದಿನಗಳ ಕಾಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಮೊದಲು 26 ಮತ್ತು 27 ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿ 29ರವರೆಗೂ ಕೊಟ್ಟಿದ್ದಾರೆ. ಯಾಕಂದರೆ 2 ದಿನ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾವೆ, ಅದರ ಸಲುವಾಗಿ 2 ದಿನಗಳ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 2+ ಡೇಸ್ ಕೊಟ್ಟಿದ್ದಾರೆ. ನೀವು ಡಾಕ್ಯುಮೆಂಟ್ಸ್ಗಳನ್ನು 29ನೇ ತಾರೀಕು ಅಂದರೆ ಮಂಗಳವಾರದವರೆಗೂ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲ, ಯಾರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದೀರಿ, ಅನರ್ಹ ಪಟ್ಟಿಯಲ್ಲಿ ಬಂದಿದ್ದೀರಿ ಅಂಥ ವಿದ್ಯಾರ್ಥಿಗಳು ನಾನ್ ಎಲಿಜಿಬಲ್ ಬರೋಕ್ಕೆ ಏನು ಕಾರಣ ಅಲ್ಲಿ ರೀಸನ್ ಕೊಟ್ಟಿರ್ತಾರೆ. ನೀವು ನಾನ್ ಎಲಿಜಿಬಲ್ ಲಿಸ್ಟನ್ನು ನೀವು ಚೆಕ್ ಮಾಡಿದ್ರೆ, ಎಕ್ಸಾಂಪಲ್ ಎಲ್ಲಿ ನಾನ್ ಎಲಿಜಿಬಲ್ ಲಿಸ್ಟ್ ಅಂತಂದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನೀವು ಅಗ್ರಿ ಪ್ರಾಕ್ಟಿಕಲ್ ಡಾಕ್ಯುಮೆಂಟ್ಸನ್ನು ಯಾವ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಅದೇ ವೆಬ್ಸೈಟಲ್ಲಿ ಹೋದರೆ ಅಗ್ರಿಕೋಟಾ ಎಲಿಜಿಬಲ್ ಲಿಸ್ಟು, ನಾನ್ ಎಲಿಜಿಬಲ್ ಲಿಸ್ಟ್ ಬರುತ್ತೆ. ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರುಗಳಿದ್ದರೆ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದ್ದಾರೆ, ಏನು ರೀಸನ್, ವಂಶವೃಕ್ಷ ಅಪ್ಲೋಡ್ ಮಾಡಿಲ್ಲ, ಹಾಲ್ ಟಿಕೆಟ್ ಅಪ್ಲೋಡ್ ಮಾಡಿಲ್ಲ, ಅಫಿಡಿಯೇಟ್ ಕೊಟ್ಟಿಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಇಲ್ಲ, RD ನಂಬರ್ ಹಾಕಿಲ್ಲ, ಯಾವುದೇ ರೀಸನ್ ಆಗಿರ್ಬೋದು, ಸರಿಯಾದ ಪ್ರಮಾಣ ಪತ್ರಗಳನ್ನು ಅಂದರೆ ನೀವು ಏನು ಮಿಸ್ಟೇಕ್ ಮಾಡಿದ್ದೀರಾ ಅದನ್ನು ಕರೆಕ್ಟ್ ಮಾಡಿಕೊಂಡು ಸರಿಯಾದ ಪ್ರಮಾಣ ಪತ್ರಗಳು ನಿಮ್ಮ ರೆಸ್ಪೆಕ್ಟಿವ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಗೆ. ಇದನ್ನು ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ನೀವು ಖುದ್ದಾಗಿ ನಿಮ್ಮ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಕ್ಕೆ ಖುದ್ದಾಗಿ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಇದರ ಕಾಲಾವಕಾಶ ಎಲ್ಲಿವರೆಗೂ ಇದೆ ಅಂತಂದರೆ 29ನೇ ತಾರೀಕಿನವರೆಗೂ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಫಾರ್ ದ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ದ್ಯಾಟ್ ಈಸ್ ಅಪ್ ಟು 29 ಏಪ್ರಿಲ್, ಮಂಗಳವಾರದವರೆಗೂ ಮಧ್ಯಾಹ್ನ 12 ಗಂಟೆವರೆಗೂ. ಸೊ ದಯವಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಯಾರ್ದು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಇದ್ದೀರಾ ಗಾಬರಿ ಆಗಬೇಡಿ, ಸರಿಯಾದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಸರಿಯಾದ ದಾಖಲೆಗಳನ್ನು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ಗೆ ಕೊಡಿ. ಈಗ ಕಮಿಂಗ್ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಎಷ್ಟೋ ಜನ ಎಲಿಜಿಬಲ್ ಆಗಿದ್ದೀರಾ, ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಸರ್ ಅಂತ ಕೇಳ್ತಿದ್ರಿ. ನಮ್ಮ ಆನ್ಲೈನ್ ಬ್ಯಾಚ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಆ್ಯಂಡ್ 1 more ಬ್ಯಾಚ್ ಆನ್ಲೈನನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೂಪರ್ ಬ್ಯಾಚ್ ಅಥವಾ ಕ್ರ್ಯಾಶ್ ಕೋರ್ಸ್ ಅಂತ ಲಾಂಚ್ ಮಾಡಿದ್ದೀವಿ. ಯಾರೆಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿದ್ದೀರಾ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಂತಿದ್ದೀರಾ, ನಮ್ಮ ನ್ಯೂ ವಿಷನ್ ಅಗ್ರಿ ಆ್ಯಪನ್ನು ಬಳಸಿಕೊಂಡು ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಈ ಆ್ಯಪಿನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅದನ್ನು ಬಳಸಿಕೊಂಡು ನೀವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬಹುದು. ಎಷ್ಟು ವಿದ್ಯಾರ್ಥಿಗಳು ಆಫ್ಲೈನ್ ಬೇಕು ಅಂತ ಕೇಳ್ತಿದ್ರಿ. ಸೊ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರೆ ನಮ್ಮ ಆಫ್ಲೈನ್ ಸೆಂಟರ್ ವಿಜಯಪುರದಲ್ಲಿ ಮಾತ್ರ ಇದೆ. 1 more ಬ್ಯಾಚ್, ಲಾಸ್ಟ್ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ 1 more ಬ್ಯಾಚ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಬ್ಯಾಚ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 29 ಏಪ್ರಿಲ್, 29 ಏಪ್ರಿಲಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. 29 ಏಪ್ರಿಲಿಂದ ಮೇ 8ರವರೆಗೂ ಆ ಬ್ಯಾಚ್ ನಡೆಯುತ್ತೆ. 29 ಏಪ್ರಿಲ್ ಟು ಮೇ 8 ಆಫ್ಲೈನ್ ಬ್ಯಾಚ್ ಇರುತ್ತೆ ವಿಜಯಪುರದಲ್ಲಿ. ಹಾಸ್ಟೆಲ್ ಫೆಸಿಲಿಟೀಸ್ ಬೇಕಂದರೆ ನೀವು ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫಾರ್ ದ ಆಫ್ಲೈನ್ ಅಗ್ರಿ ಕ್ಲಾಸಸ್. ಈ ವಿಡಿಯೋನು ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸ್ಪೆಷಲಿ ನಾನ್ ಎಲಿಜಿಬಲ್ ಆಗಿರುವ ಕ್ಯಾಂಡಿಡೇಟ್ಸು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಸರಿಯಾದ ದಾಖಲೆಗಳನ್ನು ನಿಮ್ಮ ರೆಸ್ಪೆಕ್ಟಿವ್ ಎಕ್ಸಾಮ್ ಸೆಂಟರ್ಗೆ ಕೊಡಿ. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ನಮ್ಮ ಆ್ಯಪ್ ಮತ್ತು ಆಫ್ಲೈನ್ ಕ್ಲಾಸಸ್ಸನ್ನು ಬಳಸಿಕೊಳ್ಳಬಹುದು. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.